ಬಂಧುಗಳೇ, ಯಲಹಂಕದ ಜನ ತನು ಮನ ದನ ದುಡ್ಡು ಹಾಕೊಂಡು ಅವ್ರು ಕೆಲಸ ಮಾಡಿದ್ವಿ. ಆದ್ರೆ ಯಲಹಂಕದ ಜನ ಅವರು ರೌಡಿ ಲಿಸ್ಟ್ ಮಾಡಿದ್ರು, ಪೊಲೀಸ್ ಸ್ಟೇಷನ್ ಫೋಟೋಗಳು ಹಾಕಿದ್ರು, ಜೈಲಿಗೆ ಕಳಿಸಿದ್ರು. ಇದನ್ನೆಲ್ಲ ನಾವು ಸಹಿಸಲಿಲ್ಲ. ಇವತ್ತು ಏನು ಯಲಹಂಕದಲ್ಲಿ ಯಲಹಂಕ ಕ್ಷೇತ್ರದಲ್ಲಿ ಒಬ್ರು MP ಆಗ್ಬೇಕಾಯ್ತು. ಯಾರು ಅಲ್ಲ, ಕೃಷ್ಣನವರು. ಸೀಟ್ ತಪ್ಪಿಸಿದವರು ವಿಶ್ವನಾಥ್ ಅವರು. ಬಹುಶಃ ಎಲ್ರಿಗೂ ಗೊತ್ತಿರ್ತೈತೆ. ಇವತ್ತು ಯಲಹಂಕದ ಒಕ್ಕಲಿಗರವರು ನೀವು ಕಾಗೆ ಸತೀಶ್ ಅವರು ಕಾಗೆ ಅಲ್ಲ, ಕೋಗಿಲೆ ಅವರು. ಇವತ್ತು ಅವ್ರ ಮಾತು, ಅವ್ರ ವಾಯ್ಸು ಇದು ಯಲಹಂಕದ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಅವರು ಹುಲ್ಲು ಸಾಯಿಸ್ಬೇಕಾದಂತಾರೆ, ದುಂಡು ಹುಲ್ಲಿನ ಗುಂಪು ಗಜವ ಬಂಧಿಸದೆ, ಕೆಂಜಿರವೆಗಳು ಸೇರಿ ಸರ್ಪವ ಕೊಲ್ಲಿತೆ. ನೀವು ಸಣ್ಣ ಹುಲ್ಲು ಸಣ್ಣ ಸೀಮೆ ಅಂತ ನೆಗ್ಲೆಕ್ಟ್ ಮಾಡಿದ್ರಿ. ಮುಂದೊಂದು ದಿನ ಇವತ್ತು ಹಚ್ಚಿದ ಕಿಡಿ ಹಚ್ಚಿದ್ರೆ ಅದು ಕಾಡ್ಗಿಚ್ಚಾಗಿ ಹೋಗುತ್ತೆ. ವಿಶ್ವನಾಥ್ರವ್ರೆ, ನೀವು ಕೇಂದ್ರ ಸರ್ಕಾರದಲ್ಲಿ ಸೇವೆ ಮಾಡತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಆಗುತ್ತಾ ಏನು ಇವತ್ತು ಸದಾನಂದ ಗೌಡ್ರನ್ನ ಒಕ್ಕಲಿಗರನ್ನ ಸದಾನಂದ ಗೌಡ್ರನ್ನ ನೀವು ಗೌಡ್ರಲ್ಲ ಅಂತ ಹೇಳಿದ್ದೀರಾ. ಮತ್ತೆ ಅನೇಕ ಕಡೆ ನಮ್ಮ ಒಕ್ಕಲಿಗ ಸಮಾಜದ ಸುಧಾಕರನ್ನ ನೀವು ಅವಮಾನಿಸ್ತಾ ಇದ್ದೀರಾ. ಇದು ನಾವು ಖಂಡಿಸ್ತೇವೆ. ನೀವು ಅಹಂಕಾರದಿಂದ ನಡಿಬಹುದು, ಆದ್ರೆ ಒಂದು ಮಾತನ್ನು ನೀವು ಹೇಳ್ತೀವಿ ಕೇಳಿ. 7 ಅಕ್ಷೋಹಿಣಿ ಸೈನ್ಯ, ದ್ರೋಣ, ಭೀಷ್ಮ, ಅಶ್ವತ್ಥಾಮ, ಕರ್ಣ ಇಷ್ಟು ಜನ ಇದ್ರು ಸಹ ದುರ್ಯೋಧನಾದ ಅನ್ಯಾಯ ಕೈಯಾಗಿ ತೊಡೆ ಮುಚ್ಚಿಕೊಂಡು ಬಿದ್ದು ಸತ್ತ. ಮಹಾಬ್ರಾಹ್ಮಣ ಪ್ರಚಂಡ ರಾವಣ ಕೈಲಾಸ ಪರ್ವತ ತನ್ನ ಮುಷ್ಟಿಯಲ್ಲಿ ಅಲ್ಲಾಡಿಸಿದಂತ ವ್ಯಕ್ತಿ. ಬೆಳಿಗ್ಗೆ ಎದ್ದು ನಾವು ನವಗ್ರಹ ದೇವಸ್ಥಾನಕ್ಕೆ ಹೋಗ್ತೀವಿ, ನವಗ್ರಹ ಶಾಂತಿ ಮಾಡಿಸ್ತೀವಿ, ನವಗ್ರಹ ಹೋಮ ಮಾಡಿಸ್ತೀವಿ, ನಮ್ಗೆ ಒಳ್ಳೇದಾಗಲಿ ಅಂತೇಳಿ. ಆ ಮಹಾಬ್ರಾಹ್ಮಣ ಪ್ರಚಂಡ ರಾವಣ ತನ್ನ ಸಿಂಹಾಸನಕ್ಕೆ ನವಗ್ರಹಗಳನ್ನ ಮೆಟ್ಲಾಗಿ ಮಾಡ್ಕೊಂಡ. ಒಂದೊಂದು ಶೂಕಾಲಲ್ಲಿ ನಮೋ ಸೂರ್ಯಾಯ, ಚಂದ್ರಾಯ, ಮಂಗಳಾಯ, ಬುಧಾಯ, ಗುರು ಶುಕ್ರ, ಶನಿ ಮತ್ತೆ ರಾಹು ಕೇತು, ನಮೋ ವಿಘ್ನೇಶ್ವರಾಯ ಅಂತೇಳಿ ಚಿಪ್ಪಲಿಗೆ ಹಾಕೊಳ್ತಾನೆ. ಅಂತ ರಾವಣ ಏನಾದ ಸ್ವಾಮಿ, ಮಣ್ಣಲ್ಲಿ ಮಣ್ಣಾದ